ಮತ್ತೆ ಬಿಡುಗಡೆ ಮಾಡ್ತಾ ಇದ್ದೀವಿ. ಅದರ ವಿಷಯವಾಗಿ ಒಂದೆರಡು ಮಾತಾಡೋಣ ಅಂತ ಈ ವೇದಿಕೆಗೆ ಬಂದಿದ್ದೀವಿ. ನಮ್ಮ ಪ್ರೀತಿಯ ರಾಮ ಚಿತ್ರದ ಬಗ್ಗೆ ಮಾತಾಡ್ತಾ ಇದ್ವಿ. ಇವಾಗ ರಿಲೀಸು 22 ಇಯರ್ಸ್ ಆಯಿತು. ಇವಾಗ ಒಳ್ಳೆ ಸ್ವಲ್ಪ ಟ್ರಿಮ್ ಮಾಡಿ ಒಂದು 20 ಮಿನಿಟ್ಸ್ ಕಟ್ ಮಾಡಿ ಲ್ಯಾಗ್ ಎಲ್ಲ ತೆಗೆದುಬಿಟ್ಟು ಹೊಸ ರೀತಿಯಲ್ಲಿ ಮಾಡಿದ್ವಿ. ಅದ್ರ ಬಗ್ಗೆ ಮಾತಾಡೋಂತ ಚಿತ್ರದ ಬಗ್ಗೆ ಡೀಟೇಲ್ ಆಗಿ ನಮ್ಮ ನಿರ್ಮಾಪಕರು, ನಿರ್ಮಾಪಕರು ಮತ್ತೆ ಡಿಸ್ಟ್ರಿಬ್ಯೂಟರ್ ಆದಂತ ದಿಲೀಪ್ ಕುಮಾರ್ ಅವರು ಮಾತಾಡ್ತಾರೆ. ಎಲ್ರಿಗೂ ನಮಸ್ತೆ. ಒಂದು 23 ವರ್ಷದ ಹಿಂದಿನ ಸಿನಿಮಾನ ಈ ಪುನಃ ಈಗ 14ನೇ ತಾರೀಕು ರಿಲೀಸ್ ಮಾಡ್ತಾ ಇದ್ದೀನಿ. ಅದಕ್ಕೆ ಕಾರಣ ಮೇಯ್ನ್ ಆಗಿ ಹೇಳ್ಬೇಕಂದ್ರೆ ದರ್ಶನ್ ಅವರ ಅಭಿಮಾನಿಗಳೇ. ಅವರ ಮೇರೆಗೆ, ಅವರ ಕೋರಿಕೆ ಮೇರೆಗೆ, ಅವರ ಫ್ಯಾನ್ ಫಾಲೋವರ್ಸ್ದು ಫೋರ್ಸ್ ಇತ್ತು ಈ ಸಿನಿಮಾ ಮಾಡಿ. ಆಕ್ಷನ್ ಓರಿಯೆಂಟೆಡ್ ಅಲ್ಲ, ಇದು ಒಳ್ಳೆ ಫ್ಯಾಮಿಲಿ ಓರಿಯೆಂಟೆಡ್ ಸಿನಿಮಾ ಅಂತೇಳಿ ಭಾಳ ಪ್ರೆಷರೈಸೇಷನ್ ಇತ್ತು. ಅದ್ರ ಪ್ರಕಾರವಾಗಿ ಸಿನಿಮಾ ನೋಡಬೇಕಾದ್ರೆ ಸಿನಿಮಾದಲ್ಲಿ ಏನು ಇರಲಿಲ್ಲ. ಕಂಟೆಂಟ್ ಇದೆ, ಬಟ್ ಸಿನಿಮಾ ಅದರ ರೀಲ್ಗಳಾಗಲಿ ಅದು ಏನು ಇರಲಿಲ್ಲ. ಅದನ್ನೆಲ್ಲ ಎಲ್ಲಿಂದೆಲ್ಲ ಜೋಡಿಸಿ ಪುನಃ ಭಾಳಷ್ಟು ಟೆಕ್ನಾಲಜಿ ಯೂಸ್ ಮಾಡಿ ಮ್ಯೂಸಿಕನ್ನು ಚೇಂಜ್ ಮಾಡಿದ್ದೀನಿ, ಇದನ್ನು ಚೇಂಜ್ ಮಾಡಿದೆ. ಅಂದರೆ ಮ್ಯೂಸಿಕ್ ಲೇಟೆಸ್ಟ್ ವರ್ಷನಿಗೆ ಕನ್ವರ್ಟ್ ಮಾಡಿ ಈಗ ನೀವು 23 ವರ್ಷದ ಹಿಂದಿನ ಸಿನಿಮಾ ಅಲ್ಲ ನೀವು ನೋಡ್ತಾ ಇರೋದು. ಅದೇ ದರ್ಶನ, ಅದೇ ಸಿನಿಮಾ, ಭಾಳ ವಿಜುವಲೈಸೇಷನ್ ಭಾಳ ಚೆನ್ನಾಗಿ ಲೇಟೆಸ್ಟ್ ಒಂದು ಹೊಸ ಸಿನಿಮಾ ನೋಡ್ದಂಗೆ ಮಾಡಿದ್ದೀನಿ. ಬಾಕಿ ಎಲ್ಲ ನಿಮಗೆ ನೋಡಿ ಇಷ್ಟ ಆಗುತ್ತೆ ಸಿನಿಮಾ, ಆ ಥರ ಮಾಡಿದ್ದೀನಿ. ಯಾವ ಹಳೆ 23 ವರ್ಷದ ಹಿಂದಿನ ಸಿನಿಮಾ ಅಂತೇಳಿ ನೀವು ನಿಜವಾಗಿ ಅದು ಗೊತ್ತೇ ಆಗಲ್ಲ, ಅಷ್ಟು ಕ್ಲಿಯರ್ ಆಗಿ ಮಾಡಿದ್ದೀನಿ. ಆ್ಯಡ್ ಏನು ಮಾಡಿಲ್ಲ, ಅದೇ ಸಿನಿಮಾ. ಟೆಕ್ನಿಕಲ್ ಆಗಿ ಅದರಲ್ಲಿ ಈಗ ನಮ್ಮ ವಿಜುವಲೈಸೇಷನ್ ಆಗಲಿ, ಮ್ಯೂಸಿಕ್ ಇದಾಗಲಿ, ಕ್ವಾಲಿಟಿ ಆಗಲಿ, DI ಆಗಲಿ ಎಲ್ಲ ಪರ್ಫೆಕ್ಟ್ ಆಗಿ ಲೇಟೆಸ್ಟ್ ಒಂದು ಡಿಜಿಟಲ್ ಸಿನಿಮಾ ಬಂದಂಗಿದೆ. ಅವಾಗೆಲ್ಲ ರೀಲಲ್ಲಿ ಇದ್ದ ಸಿನಿಮಾ, ಇದನ್ನು ಡಿಜಿಟಲೈಸೇಷನ್ ಮಾಡಿ ಮತ್ತೆ ಇದನ್ನ ಎಲ್ಲ ಜಾಗದಲ್ಲೂ ರಿಲೀಸ್ ಮಾಡೋಕ್ಕಿರೋ ಪ್ಲಾನಿಂಗ್. ಅಂದರೆ ಒಂದು ಥಿಯೇಟರ್ ಮಾಮೂಲಿ ಇದಕ್ಕೆ ಮಲ್ಟಿಪ್ಲೆಕ್ಸ್ ಎಲ್ಲ ಕೊಡ್ತಾ ಇರಲಿಲ್ಲ. ಈಗ ಎಲ್ಲ ಮಲ್ಟಿಪ್ಲೆಕ್ಸ್ನಲ್ಲಿ ಈವನ್ ಒಂದು 132 ಥಿಯೇಟರ್ಸ್ ಆಗಿದೆ. ಇನ್ನೊಂದು 150 ಥಿಯೇಟರ್ ರಿಲೀಸ್ ಆಗುತ್ತೆ. ಓವರಾಲ್ 150 ಪಕ್ಕ ಆಗುತ್ತೆ. 132 ಕನ್ಫರ್ಮ್ ಆಗಿದೆ. ಮತ್ತು ಹೈದ್ರಾಬಾದ್ನಲ್ಲಿ ಒಂದು 3 ಥಿಯೇಟರ್ ಎಕ್ಸ್ಟ್ರಾ ಆಗಿದೆ. ಅದು ಕರ್ನಾಟಕ, ಅಲ್ಲಿ ಹೈದ್ರಾಬಾದ್ ಕನ್ನಡದಲ್ಲೂ ಫೋರ್ಸ್ ಮಾಡಿ ಅಲ್ಲೂ ಇದ್ದಾರೆ ಅಭಿಮಾನಿಗಳು, ದರ್ಶನ್ ಅಭಿಮಾನಿಗಳು ಇದ್ದಾರೆ ಅಂತ ಗೊತ್ತಾಗಿದೆ ನನಗೆ ಈಗ ಮೊನ್ನೆ. ಈಗ ಅವರ ಪ್ರೆಷರೈಸೇಷನ್ ಸಹಿಸ್ಕೊಳಕ್ಕಾಗದೆ ಈಗ ಅಲ್ಲೂ ಪ್ರಸಾದ್ ಮಲ್ಟಿಪ್ಲೆಕ್ಸ್ ಅಲ್ಲಿ ಹಾಕ್ಸ್ತಾ ಇದ್ದೀನಿ, ಅಂಜಲಿ ಥಿಯೇಟರ್ ಅಲ್ಲಿ ಹಾಕ್ತಾ ಇದ್ದೀನಿ, ಇನ್ಯಾವುದೋ 1-2 ಥಿಯೇಟರ್. ಟೋಟಲ್ ಅಲ್ಲಿ 4 ಇದಿದೆ. ಅಲ್ಲಿ ಸಾಟರ್ಡೆ, ಸಂಡೇ, ಮಂಡೇ ಕಂಟಿನ್ಯೂ ಶೋಸ್ ಇದೆ. ಪ್ರಸಾದ್ ಅಲ್ಲಿ ಇದಿದೆ. ಮತ್ತೆ ಬೇರೆ ಯಾವುದೋ ಥಿಯೇಟರ್ ಅಲ್ಲಿ ಮಾರ್ನಿಂಗ್ ಶೋಸ್ ಮಾತ್ರ ಕೊಟ್ಟಿದ್ದಾರೆ. ಅಂದ್ರೂ ಕನ್ನಡ ಸಿನಿಮಾ ನಾವು ಡೈರೆಕ್ಟ್ ಸಿನಿಮಾನೇ ಅಲ್ಲಿ ಥಿಯೇಟರ್ ಕೊಡಲ್ಲ. ಇದು ರಿಲೀಸ್ ಸಿನಿಮಾಕ್ಕೆ ಅಲ್ಲಿ ಥಿಯೇಟರ್ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಇಟ್ ಈಸ್ ದರ್ಶನ್ ಅವರ ಹೆಸರಿಂದಾನೆ. ಅವರ ಅಭಿಮಾನಿಗಳು ಅಲ್ಲೂ ಇದ್ದಾರೆ, ಅಂದ್ರೆ ಕರ್ನಾಟಕದ ಹೊರಗಡೆನೂ ಇದ್ದಾರೆ. ಇಲ್ಲ, ಅದು ಇದು ಯಾವುದು ತುಂಬಾ ಡ್ಯಾಮೇಜ್ ಆದ ರೀಲ್ಗಳಲ್ಲ ಅಷ್ಟೇ. ಆ ಥರ ಸಿನಿಮಾದಲ್ಲಿ ಆ ಕಂಟೆಂಟ್ ಇದಾಗುತ್ತೆ, ಹಾಗೇನು ಕಟ್ಟಿಂಗ್ ಏನಿಲ್ಲ. ಆದ್ರೆ ಎಕ್ಸಲೆಂಟ್ ಸಿನಿಮಾ, ಎಕ್ಸಲೆಂಟ್ ಆಗಿ ಮಾಡಿದ್ದೀನಿ. ಈಗ ಲೇಟೆಸ್ಟ್ ಆಗಿ ಬಿಡುಗಡೆ ಮಾಡುವಾಗ ಮಾಮೂಲಿ ಸಿನಿಮಾ ತರ ನಾನು ರಿಲೀಸ್ ಮಾಡಲಿಲ್ಲ, ಹೊಸ ಒಂದು ಸಿನಿಮಾನೇ ಮಾಡಿದ್ದೀನಿ. 2 hours ಮಾಡಿದ್ರೆ ಖಂಡಿತ ಗಮನಕ್ಕೆ ಬರುತ್ತೆ. ಆಗಿದೆ, ಚೆನ್ನಾಗಿ ಹೋಗ್ತಾ ಇದ್ರೆ ಒಂದು ರೌಂಡ್ ಸಕ್ಸಸ್ ಮೀಟ್ ಅಂತ ಮಾಡೋಣ ಅಂತ. ಇತ್ತೀಚಿನ ದಿನಗಳಲ್ಲಿ ಹೊಸಬ್ರು ಸಿನಿಮಾಗಳು ಕೂಡ ಬರ್ತಾ ಇದೆ. ಈ ತರ ಸ್ಟಾರ್ ಕಾಸ್ಟ್ ಸಿನಿಮಾಗಳು ಮತ್ತೆ ರಿಲೀಸ್ ಆದ್ರೆ ಆ ಸಿನಿಮಾಗಳಿಗೇನೋ ಹೊಡ್ತಾ ಬಿಡ್ಬೋದಾ ಸರ್? ಯಾಕಂದ್ರೆ ಇದು ಡಬ್ ಮೂವಿ, ತಮಿಳಿಂದ ಡಬ್ ಆಗಿದ್ದ ಮೂವಿ. ಆಗಿನ ಆಡಿಯನ್ಸ್ ಬೇರೆ, ಈಗಿನ ಆಡಿಯನ್ಸ್ ಬೇರೆ. ಯಾವ ತರ ಕ್ಯಾಚ್ ಮಾಡ್ತೀರಾ ನೀವು ಸರ್ ಈಗಿನ ಆಡಿಯನ್ಸ್ಗೆ? ಸರ್ 22 ವರ್ಷ ಆಗಿದೆ. ಇವಾಗಿರೋ ಯೂತ್ ಎಲ್ಲ ನೋಡ್ಬೇಕಂತೇಳಿ ಈ ತರ ಮಾಡ್ತಾ ಇದೀವಿ. ಅದು ಒಳ್ಳೆ ಆಕ್ಟಿಂಗ್ ಮಾಡಿದ್ದಾರೆ, ಅದನ್ನ ಒಂದ್ಸಲ ನೋಡ್ಲಿ ಅಂತ ಇದು ಮಾಡ್ತಾ ಇದೀವಿ. ಇದಕ್ಕೇನು ಕಾಂಪಿಟೇಷನ್ ಏನಿಲ್ಲ, ಕನ್ನಡ ಪಿಕ್ಚರ್ ತಾನೇ ಇದೆ. ಇವಾಗ ನಮ್ಮ ಪಿಕ್ಚರ್ ರಿಲೀಸ್ ಆದ್ರಿಂದ ಹೊಸ ಪಿಕ್ಚರ್ಗೆ ಏನು ಹೊಡ್ತಾ ಬೀಳಲ್ಲ. ಅವ್ರ ಪಿಕ್ಚರ್ ಚೆನ್ನಾಗಿದ್ರೆ, ಯಾವ ಪಿಕ್ಚರ್ ಚೆನ್ನಾಗಿದೆ ಅದನ್ನ ಜನ ಚೂಸ್ ಮಾಡ್ತಾರೆ ಅಷ್ಟೇ. ಪಿಕ್ಚರ್ ಚೆನ್ನಾಗಿಲ್ಲ ಅಂದ್ರೆ ಯಾವುದೇ ಸ್ಟಾರ್ ಆದ್ರೂ ಅದು ಹೇಳಕ್ಕಾಗಲ್ಲ. ಕೆಲವೊಂದು ವಿಚಾರ, ಕೆಲವೊಂದು ಕಟ್ ಮಾಡಿದ್ವಿ, ಕೆಲವೊಂದು ಆಡ್ ಅಪ್ ಮಾಡಿದೀನಿ ಅನ್ನೋದಾದ್ರೆ ಆಡ್ ಅಪ್ ಇಲ್ಲ,
ಕಟ್ ಅಷ್ಟೇ. ಆಡಿಯನ್ಸ್ ಯಾವ ತರ ಕ್ಯಾಚ್ ಮಾಡೋದಕ್ಕೆ ಕಟ್ ಮಾಡಿ ಅಂದ್ರೆ ಇದು ಲ್ಯಾಗ್ ಪಾಯಿಂಟ್ಸ್ ತೆಗ್ದಿದೀವಿ, ಯಾಕಂದ್ರೆ ತುಂಬಾ ಲ್ಯಾಗ್ ಬೋರ್ ಆಗೋ ತರ. ಆಗಿನ ಜನರೇಷನ್ ಅಂದ್ರೆ ತುಂಬಾ 20 years ಬ್ಯಾಕ್ ಜನ ಕೂತ್ಕೊಂಡು ನೋಡ್ತಾ ಇದ್ರು. ಈಗ ಏನಿದ್ರು ಆಂಡ್ರಾಯ್ಡ್ ಕಾಲ, ಕೂತ್ಕೊಂಡು ಫಾಸ್ಟ್ ಆಗಿ ನೋಡುವಂತ ಕಾಲ. ತುಂಬಾ ಬೋರ್ ಹೊಡಿಸುವಂತ ಸೀನ್ಗಳನ್ನ ತೆಗೆದು ಬಿಟ್ಟಿದೆ. ಸರ್, ಈ ಸಿನಿಮಾ ಒಂದು ಡ್ರಾಮ್ಯಾಟಿಕ್ ಮ್ಯೂಸಿಕಲ್ ಜರ್ನಿ ಇರೋ ಸಿನಿಮಾ ಇದು. ಬರೀ ಫೈಟ್ ಆಗಿ ಅಥವಾ ಒಂದು ಇದಾಗಿಲ್ಲ, ಸರಿ ಒಂದು ಸ್ಟೋರಿ, ಒಂದು ಮ್ಯೂಸಿಕಲ್ ಜರ್ನಿ ಇದೆ ಈ ಸಿನಿಮಾದಲ್ಲಿ. ಒಬ್ಬ ಕುರುಡನ್ ಲೈಫ್ ಆಡ್ಕೊಂಡು ಬದುಕೋನಷ್ಟೇ, ಅದನ್ನ ಸರಿಯಾಗಿ ಬದುಕಿ ತೋರಿಸಿದ್ದಾರೆ ಈ ನಟ. ಅದು ಇದರಲ್ಲಿ ಅವರ ಹೈಲೈಟ್ ರೋಲ್. ಸ್ಟಾರ್ಟಿಂಗ್ ಇಂದ ಎಂಡ್ ಗಂಟೆ ದರ್ಶನೇ ಇರೋದು. ದರ್ಶನ್ ಅಭಿಮಾನಿಗಳಿಗೆ ಕೂತು ಅವರ ಕುಟುಂಬ ಸಮೇತವಾಗಿ ಕೂತು ಹ್ಯಾಪಿ ಸಂತೋಷವಾಗಿ ನೋಡುವಂತ ಸಿನಿಮಾ ಇದು. ಹೌದು. ಏನು ಮಾಡಿಲ್ಲ ಸರ್, ಅದೇನು ಹಬ್ಬ ಮಾಡ್ತಾ ಇದ್ವಿ, ಮಾಮೂಲಿ ಮಾಡ್ತಾ ಇದ್ವಿ ಎಲ್ಲ. ನಾವು ಕೊಡೋ ಗಿಫ್ಟ್ ದರ್ಶನ್ ಹಬ್ಬಕ್ಕೆ ನಾವು ಕೊಡೋದು ಇದಷ್ಟೇ. ಓಕೆ ಸರ್, ಧನ್ಯವಾದಗಳು, ತುಂಬಾ ಥ್ಯಾಂಕ್ಸ್.